ಇದೀಗ ದೊಡ್ಡ ಎಡವಟ್ ಅನ್ನ ಮಾಡ್ಕೊಂಡಿದ್ದಾರೆ ಮಂಜು ಲೀಲಾ. ಸೊ ಮಂಜು ಲೀಲಾ ಒಂದಾಗಕ್ಕೆ ಮುಖ್ಯ ಕಾರಣ ಅಂದ್ರೆ ಅದುವೇ ಸಂಧ್ಯಾ ಅಂತ ನೋಡಿರ್ತೀರಾ. ಸೊ ಈಗ ಏನಾಗಿದೆ ಅಂದ್ರೆ ವಿಚಾರ, ವಿ2 ಸೂರ್ಯ ಅವರು ಸಂಧ್ಯಾ ಮಂಜು ಲೀಲಾ ಹೋಗುತ್ತಿದ್ದಂತ ಕ್ಯಾಬ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ಕಲ್ಲನ್ನ ಎಸಿತಾರೆ, ಬ್ಯಾಕ್ ಗ್ಲಾಸ್ ಕೂಡ ಪುಡಿ ಆಗುತ್ತೆ. ಸೊ ಇದರಿಂದ ರೊಚ್ಚಿಗೆದಂತ ಒಂದು ಸಂಧ್ಯಾ ಅವರು ಏನ್ ಮಾಡ್ತಾರೆ, ವಿ2 ಸೂರ್ಯ ಮೇಲೆ ಅಟ್ಯಾಕ್ ಮಾಡಿ ಆತನನ್ನ ಸರಿಯಾಗಿ ರೋಡ್ಗೆ ಹಾಕೊಂಡು ಚೆಚ್ತಾರೆ. ಮಂಜು ಸಹ ಹೊಡಿತಾರೆ ಸರಿಯಾಗಿ. ವಿಡಿಯೋವನ್ನು ಸಹ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಡ್ತಾರೆ. ಕಂಪ್ಲೀಟ್ ವಿಡಿಯೋ ಸಹ ವೈರಲ್ ಆಗುತ್ತೆ. ನಂತರ ಆ ಒಂದು ವ್ಯಕ್ತಿ ಅಂದ್ರೆ ವಿ2 ಸೂರ್ಯನನ್ನ ಎತ್ತಾಕೊಂಡು ಕಾರ್ನಲ್ಲಿ ಕೂರಿಸ್ಕೊಂಡು ಸರಿಯಾಗಿ ಬೈತಾರೆ. ಯಾಕೆಂದ್ರೆ ವಿ2 ಸೂರ್ಯ ಅವರು ಅಷ್ಟೇ ಚಿತ್ರಹಿಂಸೆನ ಕೊಟ್ಟಿರ್ತಾರೆ ಸಂಧ್ಯಾಗೆ. ಸೊ ಒಂದು ವಿಡಿಯೋ ಬ್ಲಾಕ್ ಮೇಲ್ ಆಗಿರ್ಬೋದೆಲ್ಲವೂ ಕೂಡ. ಸೊ ಹೀಗಾಗಿ ಸರಿಯಾಗಿ ಹೊಡಿತಿದ್ದಾರೆ, ಅಂದ್ರೆ ರಕ್ತ ಬರುವ ಹಾಗೆ ಮಂಜು ಅವರು ಕೂಡ ಹೊಡಿತಾರೆ. ವಿಡಿಯೋ ಸಹ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಎಲ್ಲ ಕಡೆ ಸುದ್ದಿ ಆಗಿದೆ. ಬಟ್ ಇದೇನಾಗುತ್ತೆ, ಕಾನೂನು ಇತ್ತು, ಇವರು ಹೋಗಿ ಡೈರೆಕ್ಟ್ ಆಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಬಟ್ ಕಾನೂನ ಯಾಕೆ ಕೈ ಇಟ್ಕೊಂಡ್ರು, ಆ ರೀತಿಯ ಒಂದು ಮುಖಕ್ಕೆ ಊದ್ಕೊಡೋ ಹಾಗೆ ಹೊಡೆದಿದ್ದಾರೆ ಮಂಜು ಅವರು ಕೂಡ ಸೇರ್ಕೊಂಡು. ಸಂಧ್ಯಾ ಅವರು ಒಂದು ಉತ್ತಮವಾದಂತಹ ಒಡನಾಟ ಮಂಜು ಲೀಲಾ ಜೊತೆ ಇರುವಂತಹ ಕಾರಣ ಸಂಧ್ಯಾಗೆ ಹೆಲ್ಪ್ ಮಾಡಬೇಕು ಅಂತ ಮಂಜು ಅವರು ಕೂಡ ಕೋಪದಲ್ಲಿ ರೀತಿ ಬಾರಿಸಿದ್ದಾರೆ. ಸೊ ನೋಡ್ಬೇಕು ಮುಂದೆ ಏನಾಗುತ್ತೆ, ನಿಜವಾಗ್ಲೂ ಇದು ಯಾವ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಒಂದು ದೊಡ್ಡ ಎಡವಟ್ಟು ಇದು ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಪೊಲೀಸರು ನೋಡಿದ್ರೆ ಖಂಡಿತವಾಗಿಯೂ ಇವರ ಮೇಲೆ ಒಂದು ಕಾನೂನು ಕ್ರಮವನ್ನ ಜರುಗಿಸೋದು ಗ್ಯಾರಂಟಿ. ಯಾಕೆಂದ್ರೆ ನಿಮ್ಗೆ ಯಾರು ಈ ರೀತಿ ಒಂದು ಹಕ್ಕನ್ನ ಕೊಟ್ಟರು, ಸ್ಟೇಷನ್ ಇದೆ, ಕಾನೂನು ಅಂತ ಇದೆ. ಸೊ ನೀವು ಪೊಲೀಸ್ ಸ್ಟೇಷನ್ಗೆ ತಗೊಬಂದು ಬಿಡ್ಬೇಕಾಗಿದ್ದ ವ್ಯಕ್ತಿನ ಯಾಕೆ ಈ ರೀತಿ ದಾಳಿ ಮಾಡಿದ್ರಿ ಅವ್ರ ಮೇಲೆ ಏಕಾಏಕಿ ಅಂತೆಲ್ಲ ಸಾಕಷ್ಟು ಕ್ವಶನ್ಸ್ ಗಳು ಮಾಡ್ಬೋದು ನಾವು ಪೊಲೀಸರು. ಕಾದು ನೋಡ್ಬೇಕು ಏನಾಗುತ್ತೆ ಅಂತ.